ಎನ್ಆರ್ಪುರ ಮೂಲದ ಗೃಹಿಣಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಪತಿ ವಿರುದ್ಧ ಪತ್ನಿಗೆ ವಿಷ ಕೊಟ್ಟು ಕೊಲೆಗೆ ಯತ್ನ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನ ಆಕೆಯ ಕುಟುಂಬಸ್ಥರು ಮಾಡ್ತಿದ್ದಾರೆ. ವಿಷ ಇಟ್ಟು ನಂತರ ಇದು ಆತ್ಮಹತ್ಯೆ ಅಂತ ಪತಿಯ ಕುಟುಂಬಸ್ಥರು ಬಿಂಬಿಸಿದ್ದಾರೆ. ಆ ಎಂಟೈರ್ ಫ್ಯಾಮಿಲಿ ಬಿಂಬಿಸಿದೆ ಅನ್ನುವಂಥ ಆರೋಪವನ್ನ ಮೃತ ಪೂಜಾ ಅವರ ಮನೆಯವರು ಮಾಡ್ತಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗಿದೆ. ಶಿವಮೊಗ್ಗ ಆಸ್ಪತ್ರೆಯಲ್ಲಿ ಅವರು ಸಾವನ್ನಪ್ಪಿದ್ರು. ಮೃತ ಪೂಜಾ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಎನ್ಆರ್ಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಾಗಿ ಪ್ರಕರಣ ದಾಖಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪತಿ ಶರತ್ ಹಾಗೂ ಆತನ ತಂದೆ ಸುಧಾಕರ್ ಅವರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಶರತ್ ಅವರ ತಾಯಿ ರಾಧಾ ಹಾಗೂ ಅವರ ಅಕ್ಕ ಶಬರಿ ಈಗ ಎಸ್ಕೇಪ್ ಆಗಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿಯ ಕೋಣಂದೂರು ಮೂಲದ ಪೂಜಾ ಅವರು ಕಳೆದ 3 ವರ್ಷಗಳ ಹಿಂದೆ ಎನ್ಆರ್ಪುರದ ಶರತ್ ಜೊತೆ ವಿವಾಹವಾಗಿದ್ರು. ಪೂಜಾ ಹಾಗೂ ಶರತ್ ದಂಪತಿಗೆ 2.5 ವರ್ಷದ ಗಂಡು ಮಗು ಕೂಡ ಇದೆ. ಇನ್ನು ಶರತ್ ತಂದೆ ತಾಯಿ ಜೊತೆಗೆ ಆತನ ಸಹೋದರಿ ಎಲ್ಲರೂ ಸೇರಿಕೊಂಡು ಪೂಜಾಗೆ ಕಿರುಕುಳ ಕೊಡ್ತಾ ಇದ್ದಂತೆ. ಇದರ ಕುರಿತಾಗಿ ಈ ಕಿರುಕುಳಕ್ಕೆ ಬೇಸತ್ತು ನೊಂದು ಬೆಂದು ಅವರ ತಾಯಿ ಬಳಿ ತಮ್ಮ ಕಷ್ಟವನ್ನು ಮೃತ ಪೂಜಾ ಹೇಳ್ಕೊಳ್ತಾ ಇದ್ರಂತೆ. ಈ ರೀತಿಯಾಗಿ ನನಗೆ ತುಂಬ ಕಷ್ಟ ಆಗ್ತಾ ಇದೆ, ಇಷ್ಟು ಕಿರುಕುಳ ಕೊಡ್ತಿದ್ದಾರೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಪೂಜಾ ಪೋಷಕರೇ ಪೂಜಾ ಅವರಿಗೆ ಸಮಾಧಾನ ಮಾಡ್ತಾ ಇದ್ರಂತೆ. ಎಲ್ಲ ಸರಿ ಹೋಗುತ್ತೆ, ನಡೆಸ್ಕೊಂಡು ಹೋಗು ಅಂತ ಹೇಳಿ. ಇನ್ನು ಇದು ಪೀಕ್ ಹೋಗ್ಬಿಟ್ಟಿದೆ. ಈಗ ಶರತ್ ವಿರುದ್ಧ ಕೊಲೆನಾಶಕವನ್ನ ಕೊಡಿಸಿ ಅವರು ಕೊಲೆ ಮಾಡಿದ್ದಾರೆ, ವಿಷ ಇಟ್ಟು ಕೊಂದಿದ್ದಾರೆ. ಆದರೆ ಆತ್ಮಹತ್ಯೆ ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿ ಪೂಜಾ ಅವರ ಕುಟುಂಬಸ್ಥರು ಶರತ್ ಹಾಗೂ ಆತನ ಕುಟುಂಬದ ವಿರುದ್ಧ ಒಂದು ಆರೋಪವನ್ನ ಮಾಡ್ತಿದ್ದಾರೆ. ಕೊಲೆ ಮಾಡಿಬಿಟ್ಟು ವಿಷ ಕೊಟ್ಟು ಕೊಲೆ ಮಾಡಿ ನಂತರ ಆತ್ಮಹತ್ಯೆ ಮಾಡಿಕೊಂಡ್ಲು ಅಂತ ಹೇಳ್ತಿದ್ದಾರೆ. ಇದು ನಮ್ಮ ಮಗಳದ್ದು ಆತ್ಮಹತ್ಯೆ ಅಲ್ಲ, ಇದೊಂದು ಕೊಲೆ ಅನ್ನುವಂಥದ್ದು ಪೂಜಾ ಅವರ ಮನೆಯವರ ಒಂದು ಆರೋಪವಾಗಿದೆ. ಚಿಕಿತ್ಸೆ ಫಲಕಾರಿಯಾಗಿದೆ. ಶಿವಮೊಗ್ಗ ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ಪೂಜಾ ಮೃತಪಟ್ಟಿದ್ದಾರೆ. ಅವರ ಪುತ್ರಿ ಪೂಜಾ ಅವರ ಮೃತದೇಹದ ಮುಂದೆ ಪೋಷಕರು ರೋಧಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ಆ 2.5 ವರ್ಷದ ಮಗ ಇದ್ದಾನಲ್ಲ, ಅವನನ್ನಾದರೂ ನಮಗೆ ಕೊಡಿ, ನಮ್ಮ ಮೊಮ್ಮಗನನ್ನ ನಮಗೆ ಕೊಡಿ, ನಾವು ಆರೈಕೆ ಮಾಡ್ತೀವಿ, ಅವನಲ್ಲಿ ನಮ್ಮ ಮಗಳನ್ನ ನೋಡ್ತೀವಿ. ಈಗಾಗಲೇ ಆತನಿಗೆ ಹೃದಯ ಸಂಬಂಧಿ ಸಮಸ್ಯೆ ಇದೆ ಅಂತ ಗೊತ್ತಾಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನಮ್ಮ ಮಗಳೇನು ಸಾವನ್ನಪ್ಪಿದ್ದಾಳೆ, ಆಕೆಯನ್ನ ನಮ್ಮ ಮೊಮ್ಮಗನಲ್ಲಿ ನೋಡ್ತೀವಿ, ಆತನನ್ನು ನಾವೇ ಸಾಕ್ತೀವಿ, ನಮಗೆ ಕೊಡಿ ಅಂತ ಹೇಳಿ ಈಗ ಕಣ್ಣೀರಿಟ್ಟು ಪೂಜಾ ಅವರ ತಾಯಿ ಪುಷ್ಪ ರೋಧಿಸ್ತಾ ಇದ್ದಾರೆ. ಇದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಸೆಂಟ್ ಚಾನಲ್ ವರ್ಕ್ ಮಾಡಿದ್ಲು. ಕೊರೋನಾ ಅಂತ ಮನೆಗೆ ಕರ್ಕೊಬಂದ್ವಿ. ಆಮೇಲೆ ಮದುವೆ ಮಾಡಿದ್ದು. ಜೂನ್ ಬಂದ್ರೆ 4 ವರ್ಷ ಆಗ್ತದೆ. ಒಂದು ವರ್ಷದ 2 ತಿಂಗಳು ಪಾಪು ಅದನ್ನೇ ಗಂಡು ಪಾಪು. ಇಷ್ಟೇ ಸಾಕೋಣ ಇದ್ರು ನಾ ಚೆನ್ನಾಗಿದ್ರು. ನಮಗೇನು ಒಳ್ಳೆದಲ್ಲ, ನಮಗ್ ಗೊತ್ತಾಗ್ಲ. ಅವಳು ಭಾರಿ ಸ್ವಾಭಿಮಾನಿ, ಅವಳೇನು ಹೇಳ್ಕೊತಿರ್ಲ. ಅವಳು ಹಂಗಲ್ಲ, ಏನು ಹೇಳ ಅಂತ ಹುಡುಗಿ ಅಲ್ಲ, ಆ ಥರದ ಹುಡುಗಿ. ಇದು ಮೊನ್ನೆ ಆಗಿದ್ದು, ಮೊನ್ನೆ ಇವತ್ತಿ 4 ದಿವಸ ಆಯ್ತು ಅಷ್ಟೇ. ಅವ್ರ ಅಕ್ಕ, ಅವ್ರ ಅತ್ತೆ ಮಾವ, ಅವ್ರ ಗಂಡ, ಅವ್ರ ಒಬ್ರು ಅತ್ತಿಗೆ ಇದಾರೆ. ಅವರೆಲ್ಲ ಭಾರಿ ಹಿಂಸೆ ಮಾಡ್ಯಾರಂತೆ. ಅವ್ರು ಬಾಯ್ಬಿಟ್ಟು ಹೇಳಲ್ಲ ನಮಗೆ. ಆಮೇಲೆಲ್ಲ ನಮಗ್ ಗೊತ್ತಾಯ್ತು. ಹೊಡೆದಿದ್ದೇನೋ ಫಸ್ಟೆಲ್ಲ ಹೊಡೆದಿದ್ದೇನೆ ಹೇಳ, ಹಂಗೆ ಅದು ಇದು ಹಂಗೆ ಸಂಸಾರ
ಟಾರ್ಚರು ಇದು ಎಲ್ಲ ಕೊಡ್ತಾ ಇದ್ರಂತೆ. ಅವ್ರದ್ದು ತುಂಬಾ ಆಸ್ತಿ ಎಲ್ಲ ಐತೆ, ಇವಳು ತುಂಬಾ ಓದಿದ ಹುಡುಗಿ. ಅವರು ಮಗಳಿಗಾಗಿ ಪೂರ ಎಲ್ಲದನ್ನು ಕೊಡ್ತಿದ್ರು. ಅವ್ರ ಅಪ್ಪ ಯಾವುದಿದ್ರು ಆ ಮಗಳನ್ನೇ ಕೇಳೋದು. ಇವಳು ಇಷ್ಟು ಎಜುಕೇಶನ್ ಇದ್ರು ಆ ಮಗಳು ನನ್ನ ಮಗಳು ಬುದ್ಧಿವಂತೆ, ನನ್ನ ಮಗಳು ನಾನು ಅದು ಮಾಡಿದ್ದು ನನ್ನ ಮಗಳು ಹೇಳಿ ಮಾಡಿದ್ದು, ಇದು ಹೇಳಿದ್ದು ನನ್ನ ಮಗಳು ಮಾಡಿ ಹೇಳಿದ್ದು. ಇದೇ ಥರದ್ದು ಟಾರ್ಚರು ಈ ಥರದವೆಲ್ಲ ಕೊಡ್ತಿದ್ರು. ಇವರೇನು ಯಾವತ್ತು ಬೇರೆ ದಿವಸ ಎಲ್ಲ ಹೊಡೆದು ಇದು ಮಾಡ್ಲಾ ಎಂದು. ಈಗ ನಿನ್ನೆ ಏನೋ ಏನಾಯ್ತೋ ಗೊತ್ತಿಲ್ಲ, ಹಿಂದೆಲ್ಲ ಆಗಿ ವಿಷಯ ಇದೆಲ್ಲ ಆತಂತೆ. ಹಿಂದಿಂದ ಭಾರಿ ಮಾನಸಿಕವಾಗಿ ತಿಂದಳೆ. ತವ್ರ ಮನೆಗೆ ಬಂದರೆ ನನ್ನ ತಮ್ಮ ಅದಾನೆ, ನಮ್ಮ ದೊಡ್ಡ ಫ್ಯಾಮಿಲಿ, ನಾ ಇಷ್ಟು ಎಜುಕೇಶನ್ ಇದ್ದಳು, ನಾನು ಹೋಗಬಾರ್ದು, ಗಂಡನಲ್ಲೇ ಇರಬೇಕು ಅಂತ ಇದ್ಲು. ಹಂಗಾಗಿ ಬೇರೆ ಎಲ್ಲ ಇದು ಮಾಡ್ಕೋದೆ ಈ ಥರ ಮಾಡ್ಕೊಂಡ್ಲು. ಅದೆಲ್ಲ ಹೇಳ್ತಿರ್ಲ, ನನಗೆ ಏನಾರು ಬಿಡಿಸ್ಕಿಟ್ರಿ ಅದೆಲ್ಲ ಅಮ್ಮ ಇದು ಹಂಗೆಲ್ಲ ಮಾಡಬಾರ್ದು. ಆಗ್ಲಿ ಏನೋ ಒಳ್ಳೇದ ಕೆಟ್ಟಿದ್ದು ನನ್ನ ಹಣೆಲ್ಲ ಇಷ್ಟು ಓದ್ದಳಿಗೆ ಮೊನ್ನೆ ಏನು ಹೇಳ್ತು ಓಪನ್ ಪೂರ್ತಿ ಹೇಳ್ಬಿಡಿ, ಮುಚ್ಚಿಕ್ಬಿಡಿ. ಬೆಳಿಗ್ಗೆ 5 ಗಂಟೆಯಿಂದ ಗಂಡ ಜಗಳ ಮಾಡಕ್ಕೆ ಹಿಡಿದ್ರು. ಅಲ್ಲ ಏನೋ ಫೋನು ಗೀನು ಎಲ್ಲ ಬರೋಕ್ಕೂ ಏನಾರು ಹೇಳೋದು. ಅವ್ರು ಯಾರೋ ಪಕ್ಕದ ಮನೆ ಹಾಸ್ಪಿಟ್ಲಿಗೆ ಹೋಗಿದ್ದು, ಅವರ ಸಂಬಂಧಿಕರ ಮನೇಲಿ ಅವ್ರ ತಾಯಿ ಇಲ್ದ ಮಗಳಿಗೆ ಡಿಲವರಿ ಆಗಿತ್ತು. ಅವಳು ನಾನು ಹೋಗ್ತೀನಿ, ಇವ್ರು ಮೊದಲಿನ ದಿವಸ ಕಾರಲ್ಲಿ ಹೋಗಿ ಬಂದ್ರಂತೆ. 2ನೇ ದಿವಸ ಅವ್ರದ್ದೆಲ್ಲ ಫ್ಯಾಮಿಲಿಯರೆಲ್ಲ ಲೇಡೀಸ್ ಎಲ್ಲ ಹೋದ್ರಂತೆ. ಅವಾಗ ನಾನು ಹೋಗಿ ಬರ್ತೀನಿ ಅವ್ರ ಜೊತೆಗೆ, ನಿಮಗೆ ಈಗ ತೋಟ ಕೆಲಸ ಇದೆಯಲ್ಲ ನಾನು ಅವ್ರ ಜೊತೆ ಹೋಗಿ ಬರ್ತೀನಿ ಅಂದ್ಲಂತೆ. ಹೋಗಿದ್ಲಂತೆ. ಅವ್ರು ಬಂದು ಮರು ದಿವಸನೇ, ನೀನು ಯಾಕೆ ನಾನು ಗಂಡಿದ್ದಂತೆ ನೀನು ಯಾಕೆ ಹೋದೆ ಅವ್ರ ಜೊತೆ, ಅವರೆಲ್ಲ ಅವ್ರಿಗೆ ಅಗ್ನೆಸ್ಟ್ ಅಂತೆ ಫ್ಯಾಮಿಲಿಯರು, ನೀನು ಅವ್ರ ಜೊತೆ ಯಾಕೆ ಹೋದೆ? ಅವಾಗ ಇವಳು ಕೇಳಾಳಂತೆ, ಅಲ್ಲ ನಾನೇನು ಯಾವತ್ತಾರು ಬೇರೆ ಯಾರು ಗಂಡಸರು ಅಥವಾ ಯಾರು ಜೊತೆ ಹೋಗಿದ್ರೆ ನೀವು ಹೇಳೋದು ಸರಿ, ನಾನು ಹೋಗಿದ್ದು ನಿಮ್ಮ ಫ್ಯಾಮಿಲಿ, ನಿಮ್ಮ ಚಿಕ್ಕಮ್ಮ, ನಿಮ್ಮ ಅಜ್ಜಿ, ನಿಮ್ಮ ಅತ್ತೆ ಅವ್ರ ಜೊತೆನೇ ಹೋಗಿದ್ದು. ಕೆಲಸದವ್ರಿಗೆಲ್ಲ ಅಡುಗೆ ಮಾಡಿ ಊಟ ಬಡಿಸಿ ನಾನು ಹೋಗಿನಿ, 4 ಗಂಟೆ ಕಾಪಿ ಮಾಡಲಲ್ಲ ಅಂತ ಹೇಳಿದ್ರಂತೆ. ಕಾಪಿ ಒಂದು ಲೋಟ ನೀವು ಮಾಡ್ಕೋಬೋದಿತ್ತು, ಇಲ್ಲ ನಿಮ್ಮ ತಾಯಿ ಇದ್ದಾರೆ ಒಂಚೂರು ಗ್ಯಾಸಲ್ಲಿ ಮಾಡ್ಕೊಡ್ಬೋದಿತ್ತು, ಅದಕ್ಕೆ ಅವ್ರ ಜೊತೆ ಹೋಗೋಣ ಅಂತ ಹೋದೆ ಅಂತ ಮಾತಾಡ್ತಾ ಜಗಳ ಜಾಸ್ತಿ ಆತ ಹೊಡೆದ್ರಂತೆ. ಒಂದು ಮೂಗಲ್ಲಿ ರಕ್ತ ಬಂತಂತೆ. ಬೈತಾರಣ ಸಾಕು ಇಷ್ಟು ಸಾಕು. ಅವ್ರ ಹೊತ್ತಿಗೆ ಅವ್ರ ಮನೆಯವ್ರದ್ದೇ ಎಲ್ಲ ಕೇಳಬಾರ್ದು, ಅದು ನಾವು ನೋಡ್ಲಾ, ಅದಲ್ಲ ಅವರು ಮಾತ್ರ ಹಿಂಸೆ. ಇದು ಮಗುಗೆ ಕಿವಿದು ಪವಿದು ಅದೆಲ್ಲ ನಿಮ್ಮ ತವ್ರ ಮನೇಲೆ ಕೊಡ್ಬೇಕು, ಹಂಗೆ ಹಿಂಗೆ ಅಂತ ಅತ್ತಿಗೆ ಎಲ್ಲ ಬಂಗಾರ ಕೊಡ್ಬೇಕು ಅಂತ ಟಾರ್ಚರ್ ಮಾಡಿದ್ಬಿಟ್ರೆ ಕುಡಿಸಿದ್ದು ಇದೆಲ್ಲ ನೋಡಿದೆ. ಹೌದು, ಅವ್ಳ ಸ್ಟೇಟ್ಮೆಂಟ್ ಅನ್ನ ತಗೊಡ್ಲಣ್ಣ ಸಾಕು, ಬೇಡ ಇಷ್ಟೇ ಸಾಕು. ಇನ್ನು ಪಾಪ ಅವರ ತಾಯಿ ಮಾತನಾಡ್ತಾ ಇದ್ರು ನೋಡಿ, ಎಷ್ಟು ದುಃಖ ಇದೆ. ಪುತ್ರ ಶೋಕಂ ನಿರಂತರಂ ಅಂತಾರೆ, ಪುತ್ರಿಗೂ ಅದೇನು ಹೊರತಾಗಿಲ್ಲ ಆ ಒಂದು ಮಾತು. ಸೊ ಹೆತ್ತು ಹೊತ್ತು ಗಿಣಿ ಥರ ಸಾಕ್ದಂಥ ಮಗಳನ್ನು ಇನ್ಯಾವುದೋ ಗಿಡುಗನ ಕೈಗೆ ಕೊಟ್ಟು ಇವತ್ತು ನಾವು ಮಗಳನ್ನೇ ಕಳ್ಕೊಂಡಿದ್ದೀವಿ. ಕಿರುಕುಳ ಕೊಟ್ಟು ನಮ್ಮ ಮಗಳನ್ನು ಸಾಯಿಸಿದ್ದಾರೆ. ಆಕೆ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಹುಡುಗಿಯಲ್ಲ, ಆದರೆ ಇವರ ಕಾಟ ಯಾವ ರೀತಿ ಇತ್ತು ಅಂತ ಪ್ರತಿನಿತ್ಯ ಇವರ ಕಿರುಕುಳ ಯಾವ ಥರ ಇತ್ತು ಅಂತ ಹೇಳಿ ಫೋನ್ ಮಾಡಿ ಹೇಳ್ತಾ ಇದ್ಲು. ನಾವೇ ಆಕೆಯನ್ನು ಸಮಾಧಾನ ಮಾಡಿದ್ವಿ, ಆದರೆ ಇವತ್ತು ನನ್ನ ಮಗಳನ್ನು ಶರತ್ ಹಾಗೂ ಆತನ ಕುಟುಂಬ ಎಲ್ಲ ಸೇರಿಕೊಂಡು ಸಾಯಿಸಿದ್ದಾರೆ, ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಅವರ ಒಂದು ಆರೋಪವಾಗಿದೆ. ಜೊತೆಗೆ ಮಗ ಏನಿದ್ದಾನೆ 2.5 ವರ್ಷದ ಮೊಮ್ಮಗ, ಅವನನ್ನಾದರೂ ನಮಗೆ ಕೊಡಿ ಅನ್ನುವಂಥ ಒಂದು ಬೇಡಿಕೆಯನ್ನು ಕೂಡ ಪೂಜಾ ಅವರ ತಾಯಿ ಪುಷ್ಪ ಈಗ ಸದ್ಯಕ್ಕೆ ಇಟ್ಟಿದ್ದಾರೆ.